ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಊರಿಗೆ ಬಂದು 4th ಡೇ. ಸೊ ಇವಾಗ ಏನು ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಸಿಗಂದೂರೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿಬ್ಬರು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಬಂದ್ಬಿಟ್ಟು ಹಿಂದೆ ಕಾರಲ್ಲಿ ಬರ್ತಾ ಇದೆ. ಸೊ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ ಅವ್ರಿಗಿಂತ. ನಮ್ಮ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ಸಿಗಂದೂರೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ. ಅದೆಲ್ಲ ಹೊಸ ಬ್ರಿಡ್ಜ್ ಬೇರೆ ಕಟ್ಟಿದ್ದಾರೆ, ದೊಡ್ಡದು. ಸೊ ಅದನ್ನು ನಾವು ನೋಡಿಲ್ಲ ಇನ್ನು. ಸೊ ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಹೋದ್ಸತಿ ಹೋಗಿದ್ವಿ, ಬಟ್ ಇನ್ನು ಬ್ರಿಡ್ಜ್ ಕನ್ಸ್ಟ್ರಕ್ಷನಲ್ಲಿತ್ತು. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾವು ಬ್ರಿಡ್ಜ್ ರೀಚ್ ಆದ್ವಿ. ಇದೇ ನೋಡಿ ಹೊಸದಾಗಿ ಮಾಡಿರೋದು. ಇಷ್ಟು ದಿನ ಲಾಂಚಲ್ಲಿ ಹೋಗ್ತಾ ಇದ್ವಿ, ಇವಾಗ ನೀರಿನ ಮೇಲಿರೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆದರೂ ಲಾಂಚಲ್ಲಿ ಹೋಗೋ ಫೀಲೇ ಬೇರೆ ಇತ್ತು ಗೈಸ್. ಈ ಫೀಲೇ ಬೇರೆ. ಹೆವಿ ಬಿಸಿಲು ಬೇರೆ. ಈವ್ನಿಂಗ್ ಟೈಮಲ್ಲಿ ಬಂದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಲ್ಲ, ಮಸ್ತಾಗಿರುತ್ತೆ ವ್ಯೂ. ಸೊ ಹಾಗೆ ಮಾತಾಡಿಕೊಂಡು ಟೆಂಪಲ್ ರೀಚ್ ಆಗಿ ನಾವು ಪಾರ್ಕಿಂಗ್ ಮಾಡಿದ್ವಿ. ಆರಾಮ್, ನೀವು ಆರಾಮ? ಜರ್ನಿ ಎಲ್ಲ ಚೆನ್ನಾತಾ? ಇಳಿರಲ್ಲ ಎಲ್ಲ ಚೆನ್ನಾಗಿ. ನಿಮ್ಮೂರಾ? ನಡಿ, ಕರ್ಕೋಗ್ರಿ ನಮ್ಮನ್ನ. ಎಲ್ಲ ಬನ್ನಿ. ಪಂಚಿ ಪುಂಚಿ ಎಲ್ಲ ತರ್ರಿ. ನಾನು ಬರ್ತಾನಲ್ಲಿ. ಬಂದ್ರಲ್ಲ ಈಗ. ಈಗ ಬಂದ್ವಿ, ನೀವು? ಅಯ್ಯೋ ಏನ್ ಧೂಳ್ರಿ, ಬಿಸಿಲು ನೋಡು ಅಂತ. ಮನೆ ಹೇಳಿ ಆಮೇಲೆ ಬರಲ್ಲ ಅಂತವ. ಪಂಚಿ ಇಲ್ಲೇ ಉಡೋದೇನೆ. ಗಂಡ್ ಮಕ್ಳೆಲ್ಲ ಪಂಚೆ ಉಟ್ಕೊಳ್ಳೋ ಶಾಸ್ತ್ರ. ಊರಿ ಬಿಸಿಲಲ್ಲಿ ಎಲ್ಲ ಬಂದಿರೋದು ಇವರೆಲ್ಲ ಪಂಚೆ ಉಟ್ಕೊಳ್ಳೋ ಶಾಸ್ತ್ರ. ಯಾಕಂದ್ರೆ ದೇವಸ್ಥಾನದಲ್ಲಿ ಜೀನ್ಸ್ ಅಲ್ಲೋ ಇಲ್ಲ ಅಂತ. ಎಲ್ಲ ನೋಡ್ರಿ ಹೆಂಗ್ ಉಟ್ಕೋತಾ ಇದಾರೆ, ಕಲ್ಲನ್ ಮಕ್ಳಿದಾರೆ ಇಲ್ಲಿ ಎಲ್ಲ ಕಾರ್ ಒಳಗಡೆ ಹಿಂಗೆ. ನೋಡ್ರಿ ಈ ಹುಡುಗನ್ ತೋರ್ಸೆ ನೋಡ್ರಿ, ಸಣ್ಣ ಪಂಚೆ ಉಟ್ಕೋತೀನಿ. ಶಿಸ್ತಂದ್ರೆ ಶಿಸ್ತದ. ಎಂತದ ಮಾಡಕ್ ಬಂದೇನೆ. ಇನ್ನು ನಾವೇ ಈಗ ಬಂದಿದ್ದೀವಿ. ಚೆನ್ನಾಗಿ 3 ವಿಕೆಟ್ ಮುಂದೆ ಹೋಗ್ತಾ ಇದ್ದೀವಿ. ಇನ್ನು 3 ವಿಕೆಟ್ ಹಿಂದೆ ಬರ್ತಿದ್ವಿ. ಇಲ್ಲ 4, ತಮ್ಮಣಿ ಒಬ್ಬ. ಹಾ, ಈಗ ಇಲ್ಲಿ ಬರೀ ಗಾಡಿ ಸೌಂಡ್. ಇವರೇ ನೋಡ್ರಿ ಅಣ್ಣ ಪಂಚೆ. ಅಣ್ಣ ಪಂಚೆ ಎತ್ತುಕೊಂಡು ಹೋಗುತ್ತಿರುವ 3 ಬಾಲಕರು. ಈ ಭಟ್ರ ಕೆಲ್ಸಕ್ಕೆ ಹೋಗೋದು ಹಿಂಗೆ ಹೋಗ್ತಾರೆ ಒಂಥರ. ರಾಹು ನೆಕ್ಸ್ಟ್ ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆದ್ವಿ. ಸೊ ಒಳಗಡೆ ನೋಡಿದ ತಕ್ಷಣ ಜನನೇ ಇರಲಿಲ್ಲ, ಫುಲ್ ಖುಷಿ ಆಗ್ಬಿಟ್ಟು. ಹಂಗೆ ಮುಂದೋಗಿ ನೋಡಿದ್ರೆ ಯಪ್ಪ, ಫ್ರೈಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ಕ್ಯೂ ಅಲ್ಲಿ ನಿಂತಾಗ ನೋಡಿ ಇದಕ್ಕೆ ಕಾಣಿಸ್ತು ಗೂಳಿ, ಒಂದು ದೊಡ್ಡದು ಹೋದ್ಸತಿ ಬಂದವಾಗೂ ನೋಡಿದ್ವಿ. ಈ ಸರಿ ಚಿಕ್ಕದ್ ಬೇರೆ ಇದೆ. ಎಷ್ಟು ಕ್ಯೂಟ್ ಆಗಿತ್ತು ಅಂತ ಅಂದ್ರೆ ಒಂಥರ ಖುಷಿ ಆಗ್ಬಿಡ್ತು. ಹಂಗೆ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ. ಹಾಗೆ ಆಚೆ ಅನ್ನಪ್ರಸಾದ ಬೇರೆ ಇತ್ತು ದೇವಸ್ಥಾನದಲ್ಲೇನೆ. ನಾವು ಯಾವತ್ತೂ ಅನ್ನಪ್ರಸಾದ ಇಲ್ಲಿ ಊಟ ಮಾಡೇ ಇಲ್ಲ. ಕೈ ಮುಕ್ಕೊಂಡು ಹಂಗೇನೆ ಹೋಗ್ಬಿಡ್ತಿದ್ವಿ. ಸೊ ಈ ಸರ್ತಿ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಆಚೆ ಬಂದ್ವಿ. ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡಿತಾ ಇದೀವಿ. ನೋಡ್ರಿ ಎಲ್ಲ ಇಲ್ಲಿದ್ದಾರೆ, ಆಮೇಲೆ ಅಲ್ಲೊಂದು ಸ್ವಲ್ಪ ಜನ ಇದ್ದಾರೆ. ಸೊ ನೆಕ್ಸ್ಟ್ ಇವಾಗ ನಾವು ಹೋಗಬೇಕು ಎಲ್ಲಿಗೆ ಅಂತ ಅಂದರೆ ಬ್ರಿಡ್ಜ್ನ ನೋಡೋದು. ಸೊ ಬ್ರಿಡ್ಜ್ನ ನೋಡಿಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೋಬೇಕು ಅಲ್ಲಿ. ಸೊ ತೊಗೊಂಡು ಬರ್ತೀವಿ. ನಿಮ್ಮ ಸಿಗಂದೂರಿನ ಯಾವ ಪಯಣ? ಸಿಗಂದೂರು ಚೆನ್ನಾಗಿತ್ತು. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಹೆವಿಯಾಗಿ ಬೆವರೆಲ್ಲ ಇಳಿತೈತೆ. ಹಂಗೋ ಹಿಂಗೋ ನೆರಳಲ್ಲಿ ನಡ್ಕೊಂಡು ಹೋಗಿ ಟ್ರೈ ಮಾಡ್ತಾ ಇದ್ದೀವಿ. ಜಾಗ ಸಿಕ್ಕಿಲ್ಲ ಅಂದಾಗ ಬಿಸಿಲಿಗೆ ಹೋಗ್ತೀವಿ.
ಯಪ್ಪ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಯಪ್ಪ ಎಲ್ಲರ ತಲೆ ಮೇಲೂ ನಾವು ನಮ್ಮ ದುಪ್ಪಟ್ಟ ಸೀರೆ ಬ್ಯಾಗ್ ಹಾಕ್ಕೊಂಡು ಪಾರ್ಕಿಂಗ್ ಪ್ಲೇಸ್ಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ನಮ್ಮ ಮಸೂರ ಗ್ರೇ ಕಲರಿಂದ ರೆಡ್ ಕಲರಿಗೆ ಟರ್ನ್ ಆಗಿಬಿಟ್ಟಿದ್ದ, ಅಷ್ಟು ಧೂಳಿತ್ತು ಅಲ್ಲಿ. ನೋಡಿ ಗಾಯ್ಸ್, ಬ್ರಿಡ್ಜು ಬಂದಿದ್ದೀವಿ ಇವಾಗ. ಫೋಟೋ ಇವೆಲ್ಲ ನೀರು ಒಳಗಡೆ ಒಳಗಲ್ಲ, ನೀರ್ ಮೇಲೆ. ನೀರ್ ಮೇಲೆ, ಅಲ್ಲಿ ಇವಾಗ ನೀರಿಗಿಂತ ಇನ್ನೂ ಆನ್ ದಿ ವೇ ಮನೆಗೆ ಬರ್ತಾ ನಿನ್ನೆ ಥರನೇ ರೋಡಲ್ಲಿ ತುಂಬಾನೇ ವೆಹಿಕಲ್ಸ್ ನಿಂತಿತ್ತು. ಏನಾಗಿದೆಯಪ್ಪ ಅಂತ ನೋಡಿದ್ರೆ ತಿರ್ಗಾ ಮತ್ತೆ ಆಕ್ಸಿಡೆಂಟು. ಇವತ್ತು ಓಮಿನಿ ಮತ್ತೆ ಇನ್ನೊಂದು ಯಾವುದೋ ಗಾಡಿ ಮುಖಾಮುಖಿ ಡಿಕ್ಕಿ ಆಗಿರೋದು. ನಿನ್ನೆ ನೋಡಿರೋ ಆಕ್ಸಿಡೆಂಟು, ಆ ಬ್ಲಡ್ಡು, ಅದರಿಂದ ನಾನು ಇನ್ನು ಆಚೆನೇ ಬಂದಿರಲಿಲ್ಲ. ತಿರ್ಗಾ ಇವತ್ತು ನೋಡಿದ್ರೆ ಇವತ್ತೊಂದು ಆಕ್ಸಿಡೆಂಟು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಮನೆಗೆ ಹೋಗಿ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿದ್ರು. ಸೊ ಬಿಸಿಲಲ್ಲೆಲ್ಲ ತಿರುಗಾಡಿದ್ದು ಅಂತ. ತಮ್ಮಣ್ಣಿ ನೋಡ್ರಿ ಏನು ಮಾಡ್ತಾ ಇದ್ದಾನೆ ಅಂತ. ಎಂತ ಬಡಿಸ್ತೀಯಾ? ಎಂತ ಬಡಿಸ್ತೀಯ? ಇಲ್ಲ ನಂಗೂ ತೋರ್ಸ ಆಮೇಲೆ. ಏನು ಮಾಡಿ ತಗೊಳ್ಳಿ ಇವ. ತಮ್ಮನೆ ಡ್ರಾಯಿಂಗ್ ಆ್ಯನಿಮೆ ಎಲ್ಲ ಡ್ರಾಯಿಂಗ್ ಮಾಡಿ ತಮ್ಮನೆ. ನೋಡ್ರಿ ತಮ್ಮನೆ ಡ್ರಾಯಿಂಗು. ಗೋಜು ಸಾರುಟೋಬಿ. ಸಾಸುಕೆ. ಇವನ್ಯಾರು? ತಮ್ಮನೆ ಇವನು ಯಾರ? ಇವನು ಯಾರ? ಶಕುನ, ಅಪ್ಪ ಶಕುನನ ಇವನು. ಹಂಗೆ ಮಾಡಿದ್ವಿ. ಇವನು ಇಟಾಚಿ ಇದು ಇಟಾಚಿನ ಈಗ ಮಾಡಿ ಲಾಸ್ಟ್ ಪೇಜ್. ಇದು ಅಂಬೇಡ್ಕರ್ ಅವ್ರು ಚೆನ್ನಾಗಿ ಮಾಡಿದ್ರು. ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಬಂದ್ಬಿಟ್ಟು ನನ್ನ ತಮ್ಮಂಗೆ ಹೆಣ್ಣು ಹುಡುಕ್ತವ್ರೆ. ಅದಕ್ಕೆ ಡಿಮ್ಯಾಂಡ್ಗಳು ನೋಡ್ರಿ ಇಲ್ಲಿ. ಮಾಡ್ತಾರೆ. ಹಾ, ತೋಟ ಆಸ್ತಿ ಕೇಳ್ತಾರನ್ರಿ. ಎಷ್ಟು ಎಕರೆ ಇರ್ಬೇಕಂತೆ? ಸ್ವಲ್ಪ 3-2 ಎಕರೆ ಐತ್ರಿ ಅವ್ರದ್ದು. ಇನ್ನು ತೋಟ ಮಾಡಿಲ್ಲ ಅವ್ರದ್ದು, ಹಂಗೆ ಈಗ ಬೀಳ್ಬಿಟ್ರಿ. ವಯಸ್ಸೆಷ್ಟು? 27. ಆಯ್ತಾಯ್ತು ಮುಡ್ತೀನಿ. ತಾಳಗುಪ್ಪ ಅವ್ರ ಅದಾರ್ರಿ, ನಾನ್ ಗದಗ್ ಇರ್ತೇನ್ರಿ. ನಾನು ಗದಗ್ ರೀ, ಅವ್ರ ಅಣ್ಣಾರ್ರಿ. ಫೋಟೋ ಎಲ್ಲ ಹಾಕ್ತೀನಿ. ಹುಡುಗಿ ಊರ್ ಯಾವ್ದ? ಫೋಟೋ ಹಾಕ್ತದೆ. ನಾನು ನಿಮ್ಗೆ ಹೇಳ್ತೇನಂತೆ. ಆ ಹುಡುಗಿ ಫೋಟೋ ಹಾಕಿರಿ, ಹುಡುಗಂದೆಲ್ಲ ಹಾಕ್ತೇನೆ ನಾನು. ಹಾ, ಹುಡುಗಿ ಫೋಟೋ ಹಾಕಿ, ಹುಡುಗನ ಫೋಟೋ ಈಗ ಹಾಕ್ತೀನಿ. ಹಿಂಗೆ ಹಾಕ್ರಿ, ಸಾನಾಗಿನ ಏನ್ ಮಾಡಿಲ್ಲ. ಈಗೆಲ್ಲ ಹೊಂಡ್ರಿ ಅಣ್ಣರು 2 ಎಕರೆ ಜಾಗ ಕೊಡ್ತಾರ್ರಿ. 2 ಎಕರೆ ಜಾಗ, 1 ಬಂಗಾರದ ಅಂಗಡಿ. ಅಯ್ಯೋ, ನನ್ ಬಾಡಿಗೆ ಬರಕ್ಕೆ ಹಿಡಿದ್ರು. ಹೊಂಟಿದೀವಿ ಮತ್ತೆ ಇನ್ನೊಂದ್ಸರಿ ಜಾತ್ರೆಗೆ. ಲಾಸ್ಟ್ ಫೈನಲ್ ಜಾತ್ರೆ ಇವತ್ತು. ತಿರ್ಗಾ ಹಿಂಗ್ ಮತ್ತೆ ಜಾತ್ರೆ ಪಾತ್ರೆ ನಮ್ಮ ತಮ್ಮನಿಗೆ ನೋಡ್ರಿ ಕಾರ್ ಬಿಟ್ಟು ಆಟೋ ಮೇಲೆ ಬಂದೇನೆ. ಆಟೋ ಮೇಲೆ ಹೋಗಕ್ಕೆ ನಾವಿಬ್ರು ಆಟೋ ರಾಜ ಒಬ್ಬ ಆಟೋ. ಇವತ್ತು ಲಾಸ್ಟ್ ಆಗಿ ಜಾತ್ರೆ ಮುಗಿಸ್ಬೇಕು ಅಂತ ನಾವು ಅನ್ಕೊಂಡಿದ್ರಿಂದ ಲಾಸ್ಟ್ ಒಂದ್ಸತಿ ಅಮ್ಮನ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ. 2 ದಿವಸದ ಹಿಂದೆ ಏನಿತ್ತು ಕ್ಯೂ ಅದೇ ಜಾಸ್ತಿ ಅಂತ ನಾವು ಅನ್ಕೊಂಡು ಹೋಗಿದ್ವಿ. ಇವಾಗ ನೋಡಿದ್ರೆ ಅದ್ರಗಿಂತ ತ್ರಿಬಲ್ ಇತ್ತು. ಸೊ ಏನು ಮಾಡೋಕ್ಕೂ ಆಗಲ್ಲ, ಅಮ್ಮನ ದರ್ಶನ ಮಾಡಲೇಬೇಕು ಅಂತ ಹೇಳಿ ಕ್ಯೂ ಅಲ್ಲಿ ನಿಂತು ಟೋಟಲ್ ಆಗಿ ಒಂದು 4 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋದ್ವಿ.